ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನ್ ರಿವ್ಯೂ ಮಾಡ್ತಿರುವಂತಹ ಸಿನಿಮಾ ಮಾರ್ಕೋ. ಈ ಮಾರ್ಕೋ ಮೂವಿ ಹೀರೋ ಮತ್ತೆ ಪ್ರೊಡ್ಯೂಸರ್ ಉನ್ನಿ ಮುಕುಂದನ್, ಡೈರೆಕ್ಟೆಡ್ ಬೈ ಹನೀಫ್ ಅದೇನಿ. ಮಾರ್ಕೋ ಸಿನಿಮಾ ಒಂದು ಮಲಯಾಳಂ ಸಿನಿಮಾ. ಯಾಕೆ ಗುರು ನೀನ್ ಈ ಮಲಯಾಳಂ ಸಿನಿಮಾನ ರಿವ್ಯೂ ಮಾಡ್ತಿದ್ಯಾ ಅಂತ ಕೇಳೋರ್ಗೆ, ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು. ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಟಿಕೆಟ್ ಬುಕ್ ಮಾಡಿ ವೈಷ್ಣವಿ ಸಫರ್ ಮಾಲ್ಗೆ ಹೋದೆ, ನೋಡ್ದೆ ಸಿನಿಮಾ. ಟ್ರಸ್ಟ್ ಮಿ ಗೈಸ್, ಇಟ್ ಈಸ್ ದ ಮೋಸ್ಟ್ ವೈಲೆಂಟ್ ಫಿಲಮ್ ಇನ್ ಇಂಡಿಯನ್ ಸಿನಿಮಾ. ಈ ಮಾರ್ಕೋ ಆನ್ಲೈನ್ ಕತೆ ಏನಂತ ಹೇಳಿದ್ರೆ, ಒಂದು ಫ್ಯಾಮಿಲಿ ಇರುತ್ತೆ, ಒಂದು ಗ್ಯಾಂಗ್ಸ್ಟರ್ ಫ್ಯಾಮಿಲಿ ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿರುತ್ತೆ. ವೇರ್ ಜಾರ್ಜ್ ಇಸ್ ದ ಹೆಡ್ ಆಫ್ ದ ಫ್ಯಾಮಿಲಿ. ಜಾರ್ಜ್ ವಿಕ್ಟರ್ ಕೊಲೆ ಆಗುತ್ತೆ. ಸೊ ಆಗ ಮಾರ್ಕೋ ಎಂಟ್ರಿ ಆಗುತ್ತೆ. ಸೊ ವಿಕ್ಟರ್ ಕೊಲೆ ಆಗಿದ ನಂತರ ಮಾರ್ಕೋ ತುಂಬಾನೇ ಡಿಸ್ಟರ್ಬ್ ಆಗ್ತಾನೆ. ಬಿಕಾಸ್ ವಿಕ್ಟರ್ ಮತ್ತೆ ಮಾರ್ಕೋ ಬಾಂಡ್ ತುಂಬಾನೇ ಸ್ಟ್ರಾಂಗ್ ಇರುತ್ತೆ. ದೇ ಆರ್ ಬ್ರದರ್ಸ್. ವಿಕ್ಟರ್ ಕೊಲೆ ಯಾರು ಮಾಡಿದ್ದು, ವಿಕ್ಟರ್ ಕೊಲೆ ಹೇಗಾಯ್ತು ಅಂತ ತಿಳ್ಕೊಳಕ್ಕೆ ನೀವು ಸಿನಿಮಾನೇ ನೋಡ್ಬೇಕು. ಸಿನಿಮಾ ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಅಂತ ಅನ್ಸ್ಬೋದು, ಬಟ್ ಪ್ರೀ ಇಂಟರ್ವಲ್ ಸೀನು ಮತ್ತೆ ಇಂಟರ್ವಲ್ ಆದ್ಮೇಲೆ ಸೆಕೆಂಡ್ ಹಾಫ್ ಇದೆಯಲ್ಲ, ಸಿಕ್ಕಾಪಟ್ಟೆ ಬ್ರೂಟಲ್ ಆಗಿದೆ ಗುರು. ಬ್ಲಡ್ ಅಂದ್ರೆ ನಾನು ಸ್ವಲ್ಪ ದೂರ ಓಡೋಗ್ತೀನಿ ಅನ್ನೋರಿಗೆ ನೋಡಕ್ಕೆ ಹೋಗ್ಬಿಡಿ ಸಿನಿಮಾನ. ಬ್ಲಡ್ ಅಲ್ಲಿ ಹೋಲಿ ಆಡ್ಬಿಟ್ಟಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ. 30 crore ಬಜೆಟ್ ಅಲ್ಲಿ ಮಾಡಿರುವಂತ ಸಿನಿಮಾ 100 crore ಕಲೆಕ್ಟ್ ಮಾಡುತ್ತೆ ಅಂದ್ರೆ ಅದರ ಪೊಟೆನ್ಶಿಯಲ್ ಲಿಟರಲಿ ನೆಕ್ಸ್ಟ್ ಲೆವೆಲ್ ಇದೆ. ತುಂಬಾನೇ ಚೆನ್ನಾಗಿದೆ, ಗುಡ್ ವಾಚ್. ಮಾರ್ಕೋ ಮೂವಿ ಕ್ಲೈಮ್ಯಾಕ್ಸ್ ಆದ್ಮೇಲೆ ಎದ್ದೋಗ್ ಹೋಗ್ಬೇಡಿ, ಪೋಸ್ಟ್ ಕ್ರೆಡಿಟ್ ಸೀನ್ ಕೂಡ ಇದೆ. ಮಾರ್ಕೋ 2ಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ, ಚೆಕ್ ಮಾಡಿ.